ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಕುಲವಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅಡ್ವೊಕೇಟ್ ಮಹಬೂಬಾ ಸುಭಾನಿ, ಈ ದಿನ ಹಲವು ರಾಜ್ಯದಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶವನ್ನು ಸೇರಿಸಿ ಕರ್ನಾಟಕ ರಾಜ್ಯ ಅಸ್ತಿತ್ವದಲ್ಲಿ ಬಂದ ದಿನ. ಈ ದಿನ ನಮಗೆ ಹೆಮ್ಮೆಯ ದಿನ. ಇದು ಹಲವರ ಹೋರಾಟ ಮತ್ತು ಹುತಾತ್ಮರಾದ ಮಹನೀಯರ ಫಲ. ಏಕೀಕರಣ, ಗೋಕಾಕ ಚಳವಳಿ ಹೀಗೆ ಹಲವು ಹೋರಾಟಗಳನ್ನ ಈ ನಾಡು ಕಂಡಿದೆ. ನಮ್ಮ ರಾಜ್ಯದಲ್ಲಿ ಬಸವಣ್ಣನಂತಹ ವಚನಕಾರರು, ಟಿಪ್ಪು ಸುಲ್ತಾನ್, ಕಿತ್ತೂರು ಚೆನ್ನಮ್ಮ, ಹಡ್ರೇಕರ ಮಂಜಪ್ಪನಂತಹ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಹುತಾತ್ಮರಾದ ಪೈಲ್ವಾನ್ ರಂಜಾನ್ ಸಾಬ್, ಆಲೂರು ವೆಂಕಟರಾಯರು, ಇಂತಹ ಹಲವು ಮಹನೀಯರು ನಮ್ಮ ರಾಜ್ಯದ ಹೆಮ್ಮೆ. ಇತ್ತೀಚಿನ ದಿನದಲ್ಲಿ ಕೇಂದ್ರದಲ್ಲಿ ನಮ್ಮನ್ನ ಆಳುತ್ತಿರುವ ಸರ್ಕಾರಗಳು ರಾಜ್ಯಗಳ ಅಧಿಕಾರ ಕಸಿಯುವ ಕೆಲಸ ಮಾಡ್ತಾ ಇದೆ. ನಮ್ಮ ಹಿರಿಯರು ರಾಜ್ಯಕ್ಕಾಗಿ ಹೋರಾಡಿದ್ರು. ಈಗ ನಾವು ನಮ್ಮ ರಾಜ್ಯದ ಮತ್ತು ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಹೋರಾಡಬೇಕಾಗಿದೆ. ಕರ್ನಾಟಕದಲ್ಲಿ ಕೋಮು ಸೌಹಾರ್ದತೆ ಕೆಡಿಸುವ ಫ್ಯಾಸಿಸ್ಟ್ ಶಕ್ತಿಯನ್ನ ನೆಲೆಯೂರಲು ಬಿಡಬಾರದು. ಯಾಕಂದ್ರೆ ನಾವು ಕನ್ನಡಿಗರು ಶಾಂತಿ ಪ್ರಿಯರು ಅಂತಿದ್ದಾರೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನವೆಂಬರ್ 1ನೇ ತಾರೀಕು. ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸಲಾಗುತ್ತಿದೆ. ಭಾಷಾವಾರು ಪ್ರಾಂತಗಳ ರಚನೆಯಾದ ನಂತರ ಒಂದು ಮೈಸೂರು ರಾಜ್ಯ ಅಂತ ಏನು ಒಂದು ಅಸ್ತಿತ್ವಕ್ಕೆ ಬಂತು, ಎಲ್ಲ ಕನ್ನಡ ಒಂದು ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕನ್ನಡಿಗರ ಅಸ್ಮಿತೆಗಾಗಿ ಒಂದು ರಾಜ್ಯ ಇರಬೇಕು, ನಮ್ಮದೇ ಆದಂಥ ಒಂದು ಭಾಷಾವಾರು ಪ್ರಾಂತ ರಚನೆ ಆಗಬೇಕು ಅನ್ನುವಂಥದ್ದನ್ನು ಬಹಳಷ್ಟು ಮಹನೀಯರು ಸ್ವಾತಂತ್ರ್ಯ ನಂತರ ಈ ಒಂದು ಭಾಷಾವಾರು ಪ್ರಾಂತ ರಚನೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ರು. ಮೊಟ್ಟ ಮೊದಲನೇದಾಗಿ ಭಾಷಾವಾರು ಪ್ರಾಂತ ರಚನೆ ಆದದ್ದು ಆಂಧ್ರ ಪ್ರದೇಶ ಪಟ್ಟಿ ಶ್ರೀರಾಮುಲು ಅನ್ನುವರ ಒಂದು ಅಮರನಾಥ ಉಪವಾಸದಿಂದ ಅವರ ಒಂದು ಸಾವಿನ ನಂತರ ಅವರು ಒಂದು ಬಲಿದಾನದ ನಂತರ ಆಂಧ್ರ ಏನು ರಚನೆ ಆಯಿತು, ಆ ಒಂದು ಭಾಷಾವಾರು ಪ್ರಾಂತ ರಚನೆ ಆದ್ಮೇಲೆ ಎಲ್ಲರಿಗೂ ಪ್ರೇರಣೆ ಸಿಕ್ತು ಭಾಷಾವಾರು ಪ್ರಾಂತ ರಚನೆ ಮಾಡಬೇಕನ್ನೋದಕ್ಕಾಗಿ. ಆಮೇಲೆ ಗುಜರಾತು, ಮಹಾರಾಷ್ಟ್ರ, ಕರ್ನಾಟಕ ಹಾಗೆ ಭಾಷಾವಾರು ಆಧಾರದ ಮೇಲೆ ಬಹುತೇಕ ರಾಜ್ಯಗಳು ರಚನೆ ಆದವು. ಆವಾಗ ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಿ ಒಂದು ರಾಜ್ಯದ ರೂಪದಲ್ಲಿ ಒಂದು ಆಡಳಿತ ಕೇಂದ್ರವನ್ನಾಗಿ ಮಾಡಲಾಯಿತು. ತದನಂತರದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ಮರುನಾಮಕರಣ ಮಾಡಿ ನಮ್ಮ ಕನ್ನಡದ ಅಸ್ಮಿತೆಯನ್ನು, ಭಾಷೆಯನ್ನು, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸುತ್ತಾ ಹೋಗುವಂತ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಇಲ್ಲಿಯವರೆಗೂ. ಇವತ್ತು ಇಲ್ಲಿ ನಮ್ಮ ಕುಲವಳ್ಳಿ ಗ್ರಾಮದಲ್ಲಿ SDPI ಪಕ್ಷದ ವತಿಯಿಂದ ಈ ಒಂದು ಕನ್ನಡ ಧ್ವಜಾರೋಹಣ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಅತಿಥಿಯಾಗಿ ಕರೆದು ಇವರು ಮೊಟ್ಟ ಮೊದಲನೇದಾಗಿ ಅದನ್ನು ಮೊದಲು ಮಾಡಿದ್ರು. ಕನ್ನಡ ಧ್ವಜಾರೋಹಣ ಆಗಬೇಕು ಅಂತ ಅನ್ನುವಂತ ಒಂದು ಮೊದಲಿಗೆ ಇದೊಂದು ಕಾನ್ಸೆಪ್ಟ್ ತಯಾರು ಮಾಡಿ ಇಲ್ಲಿ ಒಂದು ಧ್ವಜಾರೋಹಣ ಮಾಡಿ ಕನ್ನಡದ ಒಂದು ಅಸ್ಮಿತೆಯನ್ನ, ಕನ್ನಡದ ನಾಡು ನುಡಿಯ ಸಂಸ್ಕೃತಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಹೋರಾಟ, ಇನ್ನಿತರ ಯಾವುದೇ ಕಾರ್ಯಗಳಿದ್ದರೂ SDPI ಪಕ್ಷ ಅದಕ್ಕೆ ಬದ್ಧವಾಗಿದೆ ಅಂತ ಅನ್ನುವಂತ ಒಂದು ಮಾತನ್ನ ಅವರು ತಾಲೂಕು ಮತ್ತು ಜಿಲ್ಲಾ ಏನು ಕಾರ್ಯಕಾರಿಣಿಯವರಿದ್ದಾರೆ, ಅವರ ಲೀಡರ್ಸ್ಗಳು ಏನಿದ್ದಾರೆ ಎಲ್ಲ ಈ ಒಂದು ವಿಚಾರವನ್ನು ಇವತ್ತು ಹುಟ್ಟು ಹಾಕಿದಾರಲ್ಲ, ಕನ್ನಡ ಧ್ವಜಾರೋಹಣದ ಒಂದು ವಿಚಾರವನ್ನ, ಇದು ಒಂದು ಪ್ರಶಂಸನಾರ್ಹ ಒಂದು ವಿಚಾರ. ಇದು ಎಲ್ಲರೂ ಮೆಚ್ಚಲೇಬೇಕಾದಂತ ಒಂದು ವಿಷಯ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಕರೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಾರಲ್ಲ, ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೂ ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದಕ್ಕಾಗಿ ಈ SDPI ಕಿತ್ತೂರು ಘಟಕಕ್ಕೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಫರ್ಹಾನ್ ಕಿತ್ತೂರು, ಸರ್ಫರಾಜ್, ಹಸನ್ ತಾಜ್, ಗೌಸ್, ನೇಸರ್ಗಿ, ಶರೀಫ್, ಶಿಲ್ಲೆದಾರ್, ಗಫಾರ್ ಸಾಬ್, ನೇಸರ್ಗಿ, ಶಮಶುದ್ದೀನ್, ತಹಸೀಲ್ದಾರ್ ರಫೀಕ್, ಹೊಂಗಲ, ದಸ್ತಗೀರ್, ತಸ್ಸು ಪರಿಸಾ, ನತ್ತು ಪರಿಸಾ, ನವಾಜ್, ನತ್ತು ಪರಿಸಾ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.